ಸಹೋದರನಾದ ಪ್ರವೀಣ್ ಯಾರಂಡಹಳ್ಳಿ ಗ್ರಾಮದಲ್ಲಿ ಸಾಯಿ ಮೌಂಟ್ ಎಂಬ ಹೋಮ್ ಅಪ್ಲಯನ್ಸಸ್ ಮಾಡಿದ್ದಾನೆ. ಅವನಿಗೆ ಸಾಯಿ ಬಾಬಾ ಎಲ್ಲ ಭಾಗ್ಯಗಳನ್ನು ಕೊಡಲಿ, ಈ ಬಿಸ್ನೆಸ್ ಅವನಿಗೆ ಸಕ್ಸಸ್ ಆಗಲಿ, 1 ಅಂಗಡಿ 10 ಅಂಗಡಿ ಆಗಿ ಅವನು ಚೆನ್ನಾಗಿ ಬದುಕಲಿ ಅಂತ ನನ್ನ ಆಶೀರ್ವಾದ, ನನ್ನ ಆರೈಕೆ. ದೇವ್ರು ಒಳ್ಳೇದು. ಪ್ರವೀಣ್ ಕುಮಾರ್ ಇವರು ಸಾಯಿ ಮೌಂಟ್ ಹೋಮ್ ಅಪ್ಲಯನ್ಸಸ್ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಈ ಒಂದು ಸ್ಥಳದಲ್ಲಿ ತುಂಬ ಉತ್ತಮವಾದ ಗುಣಮಟ್ಟದ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಸು ತುಂಬ ಕಡಿಮೆ ದರದಲ್ಲಿ ಕೈಗೆಟುಕೋ ರೀತಿಯಲ್ಲಿ, ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ದಿನನಿತ್ಯದ ಗೃಹೋಪಯೋಗಿ ವಸ್ತುಗಳನ್ನು ಪ್ರತಿಯೊಂದನ್ನು ಇಲ್ಲಿ ಇಟ್ಟಿರೋದ್ರಿಂದ ಈ ನಮ್ಮ ಜಾಗದಲ್ಲಿ ಇಂತಹ ಅಂಗಡಿ ತುಂಬ ಅಪರೂಪವಾಗಿರೋದ್ರಿಂದ ನೀವೆಲ್ಲರೂ ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳಿ ಯರಂಡಹಳ್ಳಿಯ ಸುತ್ತಮುತ್ತಲಿನ ಎಲ್ಲ ನಾಗರಿಕರಿಗೆ ಮನವಿ ಮಾಡಿಕೊಳ್ತಾ, ಈ ಒಂದು ವ್ಯಾಪಾರ ವ್ಯವಹಾರದ ದೃಷ್ಟಿಯಲ್ಲಿ ಅಲ್ಲದೆ ಸೇವಾ ಮನೋಭಾವದಲ್ಲೂ ಈ ಒಂದು ವ್ಯವಹಾರ ಇರೋದರಿಂದ ಜನರಿಗೆ ತುಂಬ ಹತ್ತಿರವಾಗಿ ಸೂಕ್ತ ಬೆಲೆಯಲ್ಲಿ ಸಿಗೋ ರೀತಿಯಲ್ಲಿರೋದರಿಂದ ಜನರ ಅನುಕೂಲಕ್ಕಾಗಿ ಮಾಡಿರುವಂಥ ಈ ಒಂದು ಅಂಗಡಿಗೆ ಪ್ರತಿಯೊಬ್ಬರು ಬಂದು ವ್ಯವಹರಿಸಿ ಜನಕ್ಕೆ ಬೇಕಾದಂಥ ಗೃಹೋಪಯೋಗಿ ವಸ್ತುಗಳನ್ನು ಪಡಿಬೇಕಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ, ಮತ್ತು ಪ್ರವೀಣ್ ಅವರಿಗೆ ಮುಂದಿನ ವ್ಯಾವಹಾರಿಕ ಭವಿಷ್ಯತ್ತು ಉಜ್ವಲಮಯವಾಗಿ ಭಗವಂತನು ಎಲ್ಲ ವಿಧದ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಶುಭ ಹಾರೈಸೋಣ. ಸಾಯಿ ಹೋಮ್ ಅಪ್ಲಯನ್ಸಸ್ ಪ್ರಾರಂಭ ಆಗ್ತಾ ಇದೆ. ನವೀನ್ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ವ್ಯಾಪಾರ ಎಲ್ಲ ಚೆನ್ನಾಗಾಗಿ ಅವ್ರಿನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡಿ. ನಮ್ಮ ಯನ್ನಗರ ಗ್ರಾಮದವರಾದ ಮಂಜುನಾಥ್ ಮತ್ತು ಪ್ರವೀಣ್ ರವರ ಕುಟುಂಬದವರು ವಿಶೇಷವಾಗಿ ಯರಂಡಹಳ್ಳಿ ಗ್ರಾಮದಲ್ಲಿ ಈ ದಿನ ಸಾಯಿ ಮೌಂಟ್ ಹೋಮ್ ಅಪ್ಲಯನ್ಸ್ ಶಾಖೆಯನ್ನು ಪ್ರಾರಂಭ ಮಾಡಿರ್ತಾರೆ. ಈ ಒಂದು ಶಾಖೆ ಪೂರ್ಣ ಯಶಸ್ವಿಯಾಗಲಿ, ಸಾರ್ವಜನಿಕರಿಗೂ ತುಂಬ ಅನುಕೂಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಸ್ಥಳೀಯವಾಗಿ ಮಧ್ಯಮ ವರ್ಗದ ಜನ ಹೆಚ್ಚಾಗಿ ವಾಸಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ಉಪಯೋಗ ನಿಟ್ಟಿನಲ್ಲಿ ರಿಯಾಯಿತಿ ದರದಲ್ಲಿ ನೀಡಿ ಸಂಸ್ಥೆ ಸಹ ಉತ್ತಮ ಮಟ್ಟಕ್ಕೆ ಬೆಳೆಯುವಂತಾಗಲಿ ಅಂತೇಳಿ ಮತ್ತೊಮ್ಮೆ ಶುಭಾಶಯಗಳು. ನಮ್ಮ ಸಹೋದರರಾದಂಥ ಪ್ರವೀಣ್ ರವರು ಈಗಾಗಲೇ ಸರ್ಜಾಪುರ ಟೌನಲ್ಲೂ ಸಹ ಒಂದು ಈ ಟಿ ವಿ ಶೋರೂಮ್ ಮತ್ತು ಇತರೆ ಗೃಹ ವಸ್ತುಗಳ ಒಂದು ಶೋರೂಮ್ ಓಪನ್ ಮಾಡಿ ಈಗಾಗಲೇ ಯಶಸ್ವಿಯಾಗಿ ಮುಂದುವರೆದ ಭಾಗವಾಗಿ ಈಗ ಯಾರಂಡಹಳ್ಳಿನಲ್ಲಿ ಒಂದು ಶಾಖೆಯನ್ನು ಈ ದಿನ ಉದ್ಘಾಟನೆ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಉತ್ತಮವಾದ ಒಂದು ವ್ಯಾಪಾರ ಆಗಿ ಅವರ ಯಶಸ್ವಿಯಾಗಲಿ ಎಂದು ಈ ಮೂಲಕ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಈ ದಿನ ನಮ್ಮ ಸಹೋದರರಾದ ಮಂಜಣ್ಣ ಮತ್ತು ಪ್ರವೀಣ್ ಅವರು ಈ ಸಾಯಿ ಮೌಂಟ್ ಹೋಮ್ ಅಪ್ಲಯನ್ಸಸ್ನ ಶುರು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಈ ಮಧ್ಯಮ ವರ್ಗದ ಜನರಿಗೆ ಎಲ್ಲ ರೀತಿಯ ವಸ್ತುಗಳು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಲುಪಲಿ ಅಂತ ಹೇಳ್ತಾ, ಅವ್ರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಯಶಸ್ವಿಯನ್ನು ಕಾಣಲಿ ಅಂತೇಳಿ ಅವರಿಗೆ ಶುಭಾಶಯನ ಕೋರ್ತಾ ನನ್ನ 2 ಮಾತು. ಮೊದಲಿಗೆ ಇವತ್ತು ವಿಶೇಷ ದಿನ ಏನಂದರೆ ಕಾರ್ಮಿಕರ ದಿನಾಚರಣೆ. ನಮ್ಮ ದೇಶದ ಎಲ್ಲ ಕಾರ್ಮಿಕರಿಗೂ ಮತ್ತು ಈ ಶಾಪ್ನ ಈ ಪ್ರಾಡಕ್ಟ್ನ ತಯಾರು ಮಾಡಿದ ಎಲ್ಲ ಕಾರ್ಮಿಕರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಏನು ಈ ದಿನಗಳಲ್ಲಿ ನಮ್ಮ ಯುವಕರುಗಳು ಮೋಜು ಮಸ್ತು ಕಡೆ ಇನ್ನು ಸುತ್ತಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಆ ಮಧ್ಯೆ ನಮ್ಮ ಯುವಕರುಗಳು ತುಂಬ ಒಳ್ಳೆಯ ಒಂದು ಆಲೋಚನೆಯಿಂದ ಸಾಯಿ ಮೌಂಟ್ ಅನ್ನೋ ಒಂದು ಕಂಪ್ನಿ ಆ್ಯಕ್ಚುಲಿ ಸೃಷ್ಟಿ ಮಾಡಿ ಅದನ್ನು ಎಲ್ಲ ಮಲ್ಟಿ ಬ್ರ್ಯಾಂಡೆಡ್ ಒಂದು ಹೋಮ್ ಅಪ್ಲಯನ್ಸ್ಗಳನ್ನ ಇಟ್ಟು ಅದನ್ನು ಸೇಲ್ ಮಾಡೋಂಥ ಒಂದು ಕಾನ್ಸೆಪ್ಟ್ ಏನು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ನಮ್ಮ ಯುವಕರಿಗೆ ಒಳ್ಳೆಯದಾಗಲಿ, ಬುದ್ಧ ಬಸವ ಅಂಬೇಡ್ಕರ್ ಭಗವಂತ ಒಳ್ಳೇದು ಮಾಡಲಿ ಅಂತ ಕೋರ್ತಾನೆ. ಈ ಥರದ ಶಾಪ್ಗಳು ಇವರು ಒಂದು 100ಕ್ಕಿಂತ ಹೆಚ್ಚು ಶಾಪ್ಗಳು ಮಾಡೋಂಥವ್ರು ಆಗಲಿ, ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೋರ್ತಾ ನನ್ನ ಮಾತು. ಸರ್, ನೀವು ಬೇರೆ ಶಾಪ್ಗಳಿಗೆ ಇನ್ವೈಟ್ ಮಾಡಿದ್ದೀರಾ, ಅಲ್ಲಿರೋದಕ್ಕೂ ಇಲ್ಲಿರೋ ಕಾಸ್ಟು ಕಾರಣ ಆ್ಯಕ್ಚುಲಿ ನಾನು ಅದನ್ನೇ ಬಂದ ತಕ್ಷಣ ಅದನ್ನೇ ವಿಚಾರಿಸಿದೆ ನಮ್ಮ ಪ್ರವಿ ಹತ್ರ. ನಮ್ಮ ಪ್ರವಿ ಆ್ಯಕ್ಚುಲಿ ಅದನ್ನೇ ನಮ್ಮ ಪ್ರವಿ ಕಾನ್ಸೆಪ್ಟ್ ಕೂಡ ಅದೇ. ಏನು ಹೆಚ್ಚಾಗಿ ಈ ಕಾರ್ಮಿಕರು ಇದ್ದಾರೆ,
ಸಣ್ಣ ಪುಟ್ಟ ಕಾರ್ಮಿಕರಿದ್ದಾರೆ. ಆ ಏರಿಯಾದಲ್ಲಿ ಕಾರ್ಮಿಕ ದಿನಾಚರಣೆ ದಿವಸನೇ ಆ್ಯಕ್ಚುಲಿ ಓಪನಿಂಗ್ ಮಾಡ್ತಿದ್ದಾರೆ. ಅಂದರೆ ಸಣ್ಣ ಪುಟ್ಟ ಕಾರ್ಮಿಕರಿಗೆ ಅತಿ ಹೆಚ್ಚು ಕಮ್ಮಿ ಬೆಲೆಯಲ್ಲಿ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಆ್ಯಕ್ಚುಲಿ ಮಾಡ್ತಿದ್ದಾರೆ. ಅತಿ ಹೆಚ್ಚು ಈ ಕಮ್ಮಿ ಬೆಲೆ ಇರೋದ್ರಿಂದ ಎಲ್ಲರೂ ಬಂದು ಈ ಪ್ರಾಡಕ್ಟನ್ನ ಆ್ಯಕ್ಚುಲಿ ಪಡ್ಕೋಬೇಕು. ಮತ್ತು ಇಲ್ಲಿ ಎಲ್ಲ EMI ಆಪ್ಷನ್ಸು ಎಲ್ಲ ಇದೆ. EMI ಆಪ್ಷನ್ಸ್ ಇರೋದ್ರಿಂದ ಕಾರ್ಮಿಕರಿಗೆ ಯೂಸ್ ಆಗುತ್ತೆ. ಬಂದು ದಯವಿಟ್ಟು ಕೊಂಡ್ಕೋಬೇಕಂತ ನನ್ನ ವಿನಂತಿ. ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆದ ಶುಭಾಶಯಗಳು ಎಲ್ಲ ಕಾರ್ಮಿಕರಿಗೂ. ತದನಂತರ ಇವತ್ತೇನು ಸಾಯಿ ಮೌಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ 3ನೇ ಮಳಿಗೆ ಶೋರೂಮನ್ನು ಉದ್ಘಾಟನೆ ಮಾಡ್ತಾರಂಥದ್ದು ತುಂಬ ಖುಷಿಕರವಾದಂಥ ವಿಚಾರ. ಏನಪ್ಪ ಇದರ ಉದ್ದೇಶ ಅಂದರೆ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಉನ್ನತ ಗುಣಮಟ್ಟದ ಎಲೆಕ್ಟ್ರಿಕಲ್ ಐಟಮ್ಸು ಕೈಗೆಟುಕುವಂಥ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯ ವಿಚಾರವಾಗಿದೆ. ಸೊ ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಕೊಡಬೇಕಂತೇಳಿ ನಮ್ಮ ಶೋರೂಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ಇರೋ ಸ್ಥಳ ಯಾರನಹಳ್ಳಿ ಗ್ರಾಮದಲ್ಲಿ. ಸೊ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯರನಹಳ್ಳಿ ಗ್ರಾಮದಲ್ಲಿ ಮಿತ್ರರು ಸಾಯಿ ಮೌಂಟ್ ಹೋಮ್ ಅಪ್ಲಯನ್ಸಸ್ನ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಒಂದು ಉತ್ತಮವಾದಂಥ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಇಲ್ಲಿ ಸಿಗ್ತವೆ. ಇದು 2ನೇ ಬ್ರ್ಯಾಂಚು. ಮೊದಲನೇದಾಗಿ ಇಟ್ಟಂಗೂರಲ್ಲಿ ಕೂಡ ಒಂದು ಬ್ರ್ಯಾಂಚ್ ಓಪನ್ ಆಗಿದೆ. ಇದು 2ನೇ ಬ್ರ್ಯಾಂಚು. ಉತ್ತಮವಾದಂಥ ಎಲ್ಲ ವಸ್ತುಗಳು ಕೂಡ ಸಿಗ್ತವೆ. ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಇದರಿಂದ ಎಲ್ಲರೂ ಕೂಡ ಒಳ್ಳೆಯದಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಸಾಯಿ ಹೋಮ್ ಓಪನಿಂಗ್ ನಮ್ಮ ಜನಪ್ರಿಯ ಶಾಸಕರಾದಂಥ ಈ ಶಿವಣ್ಣವರು ಆಗಮಿಸಿದರು. ಹಾಗೆ ಏನು ಈ ಶೋರೂಮ್ ದಿನದಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ದೊಡ್ಡದಾಗಿ ಮಾಡುವಂತ ನಾನು ಆಶಿಸ್ತಾ ಮತ್ತೊಮ್ಮೆ ಅವರು ಶುಭಾಶಯಗಳು. ಮೊದಲಿಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಕಾರ್ಮಿಕರ ದಿನಾಚರಣೆಯ ದಿನದಂದು ನಾನು ಸಾಯಿ ಮೌಂಟ್ ಹೋಮ್ ಅಪ್ಲಯನ್ಸಸ್ ಅನ್ನೋದು 3ನೇ ಬ್ರಾಂಚನ್ನು ಓಪನ್ ಮಾಡ್ತಾಯಿದ್ದೆ. ಏನು ಉದ್ದೇಶ ಕಾರ್ಮಿಕರ ದಿನಾಚರಣೆದಂತಂದರೆ, ಒಂದು ಕಾರ್ಮಿಕರಿಗೆ, ಮಧ್ಯಮ ವರ್ಗದ ತಳವರ್ಗದ ಕಾರ್ಮಿಕರಿಗೆ ಉಪಯೋಗ ಆಗಬೇಕೆಂದು ಕಾರ್ಮಿಕರ ದಿನಾಚರಣೆದಂದೇ ನಾವು ದಿನಾಂಕ ನಿಗದಿಪಡಿಸಿ ಉದ್ಘಾಟನೆ ಮಾಡಿದ್ದೇವೆ. ಸೊ ಈ ಭಾಗದಲ್ಲಿ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನ ಇರೋದ್ರಿಂದ ನಾವು ಈ ಭಾಗನ ಆಯ್ಕೆ ಮಾಡಿ ಇಲ್ಲಿ ನಾವು ಬ್ರಾಂಚ್ ಓಪನ್ ಮಾಡಿದ್ದೀವಿ. ಸರ್ 3 ಬ್ರಾಂಚ್ಗಳು ಓಪನ್ ಮಾಡಿದ್ದಾರೆ. ಎಲ್ಲೆಲ್ಲಿದೆ ಆ ಬ್ರಾಂಚ್? ಒಂದು ಸರ್ಜಾಪುರದಲ್ಲಿದೆ, ಒಂದು ಮೈಸೂರಲ್ಲಿದೆ, ಇದು 3ನೇ ಬ್ರಾಂಚ್ ಯರನಹಳ್ಳಿ. ಯಾಕೆ ಇಲ್ಲೇ ಬ್ರಾಂಚ್ ಓಪನ್ ಮಾಡಿದ್ರಿ? ಏನಿಗೋಸ್ಕರ ಓಪನ್ ಮಾಡಿದ್ರಿ? ಈ ಯರನಹಳ್ಳಿ ಗ್ರಾಮ ಸುತ್ತಮುತ್ತಲು ಸುಮಾರು 20,000 ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನರು ಇದ್ದಾರೆ. ಎಲ್ಲ ದುಡಿಯೋಂಥ ವರ್ಗ. ಸೊ ಹಾಗಾಗಿ ಅವ್ರಿಗೆ ಅನುಕೂಲವಾಗಬೇಕಂತೇಳಿ ನಾನು ಈ ಭಾಗನ ಆಯ್ಕೆ ಮಾಡ್ಕೊಂಡಿದ್ದೆ. ಸರ್, ಈಗ ಒಬ್ಬ ಕಸ್ಟಮರ್ ಬಂದರು ಅಂದರೆ ಒಟ್ಟಾರೆ ಫುಲ್ ಕ್ಯಾಶಲ್ಲಿ ಕೊಡ್ತೀರಾ, ಇಲ್ಲಾಂದರೆ EMI ಕನ್ವರ್ಟ್ ಮಾಡಿಕೊಡ್ತೀರಾ? ಯಾವ ಥರ ಬೆಲೆಗಳು? ಸರ್, ಇಲ್ಲಿ ಮಧ್ಯಮ ವರ್ಗ ಇರೋದ್ರಿಂದ ನಾವು EMI ಆಪ್ಷನ್ ಅವೈಲಬಿಲಿಟಿ ಇದೆ. ಸೊ ನಮ್ಮದು LED TV ಪ್ರೈಸ್ ಬಂದು 6,000ದಿಂದನೇ ಸ್ಟಾರ್ಟ್ ಆಗೋವಂಥದ್ದು ಇದೆ. ಈಗ ಬೇರೆ ಎಲ್ಲೋ ಹೋಗಿ 15,000 ಸ್ಟಾರ್ಟಿಂಗ್ ಮಾಡೋದಕ್ಕಿಂತಲೂ ಈ ಭಾಗಕ್ಕೆ 6,000ದಿಂದನೇ ಕೊಡೋ ಪ್ರಯತ್ನ ನಾವು ಮಾಡಿದ್ವಿ. ಸರ್, ಏನೇನು ಪ್ರಾಡಕ್ಟ್ ಇದೆ? ಸರ್, ಹೋಮ್ ಅಪ್ಲಯನ್ಸಸ್ ಕಂಪ್ಲೀಟಾಗಿ, ಕಿಚನ್ ಅಪ್ಲಯನ್ಸಸ್, ಹೋಮ್ ಅಪ್ಲಯನ್ಸಸ್ ಕಂಪ್ಲೀಟಾಗಿ ಎಲ್ಲ ಸಿಗುತ್ತೆ. ಸರ್, ಒಟ್ಟಾರೆ ಇಲ್ಲಿರುವಂಥವ್ರಿಗೆ, ಈ ಭಾಗದಲ್ಲಿರುವಂಥ ಜನತೆಗೆ ಏನು ಅನುಕೂಲ ಆಗಬೇಕಂತೇಳಿ ಇಲ್ಲಿ ಮಾಡಿದ್ದೇವೆ. ಎಲ್ಲರೂ ಬನ್ನಿ, ನಿಮಗೆ ರೀಸನಬಲ್ ಪ್ರೈಸಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಸು ನಾವು ನಿಮ್ಗೆ ಕೊಡ್ತೇವೆ.